ಗಿಳಿ ನಿನಗೆ ಗೊತ್ತೇ? ಹೌದು ಪ್ರಭು, ಅದು ನಮ್ಮ ಉಪವನದ ಗಿಳಿ ಮರಿ. ಅದರ ತಾಯಿ ನನಗೆ ಗೊತ್ತು. ಅಲ್ಲಿ ಉಪವನದಲ್ಲಿ ತಾಯಿ ಹಕ್ಕಿ, ಇಲ್ಲಿ ಮರಿ ಹಕ್ಕಿ ಇದ್ರೆ ಹೇಗೆ? ತಾಯಿ ಮಕ್ಕಳನ್ನು ಅಗಲಿಸಬಾರದು ಪ್ರಭು. ಹೋಗಲಿ, ಪಂಜರ ತರಿಸಿಕೊಡುತ್ತೇನೆ. ಮತ್ತೊಂದು ಗಿಳಿ ಮರಿಯನ್ನು ಹಿಡಿದು ಕೊಡುತ್ತೀಯಾ? ಪಂಜರ ಯಾಕೆ ಬೇಕು ಪ್ರಭು? ನೀವು ಬಯಸಿದಾಗ ಅದೇ ನಿಮ್ಮಲ್ಲಿ ಬಂದು ಹಾಡಿ ಹೋಗುತ್ತೆ. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ ನೆನ್ನೆ ಬಿಟ್ಟಿದ್ದ ಮರಿ ಹಕ್ಕಿ ಹಾಗೂ ತಾಯಿ ಹಕ್ಕಿ ಎರಡೂ ಬಂದಿದ್ದವು. ಮರಿಯಂತೂ ಆಗಲೇ ಒಂದು ಭತ್ತದ ತೆನೆ ಬಗ್ಗೆ ಹಾಡು ಕಟ್ಟಿತ್ತು. ಅದನ್ನು ಕೇಳಲು ಎಷ್ಟು ಆನಂದವಾಯ್ತು ಗೊತ್ತೇ? ಅಂದ್ರೆ ಅಂದ್ರೆ ಆ ಗಿಳಿಗಳ ಭಾಷೆ ನಿನಗೆ ಅರ್ಥವಾಗುವುದೇ? ಹೌದು ಪ್ರಭು. ಒಂದು ದಿನ ನನಗೂ ಕೇಳಿಸುತ್ತೀಯಾ? ಖಂಡಿತ, ಬನ್ನಿ. ಹಾಗಾದರೆ ನಿನ್ನ ಸ್ನೇಹಿತನಿಗೆ ನನ್ನ ವಂದನೆ ಹೇಳು. ಪ್ರಭು, ಇಲ್ಲಿ ನೋಡಿ ಪಾತ್ರಗಿತ್ತಿ. ಯಾಕೆ ಹಾಗೆ ಹೇಳುತ್ತಿರುವೆ? ಅರಮನೆಯ ಸೆರೆಮನೆಯಲ್ಲಿದ್ದಳಂತೆ. ಅಕ್ಕನ ಬಗ್ಗೆ ನನ್ನಲ್ಲಿ ತಕರಾರು ಹೇಳುತ್ತಿದ್ದಾಳೆ. ಇನ್ನು ಮೇಲೆ ಯಾರನ್ನು ಸೆರೆಮನೆಯಲ್ಲಿಡಬಾರದಂತೆ. ಹಾಗಂತ ನಿಮ್ಮಲ್ಲಿ ವಿನಂತಿಯಂತೆ. ವಿನಂತಿಯಲ್ಲ, ಆಜ್ಞೆಯಾಗಿ ಸ್ವೀಕರಿಸುತ್ತಿದ್ದೇನೆ ಎಂದು ಹೇಳು ದೇವಿ. ಪ್ರಭು, ಅಲ್ಲಿ ನೋಡಿ ಹುಡಿಸೇವರ. ಅಷ್ಟು ದೂರದಲ್ಲಿದ್ದರೂ ಇಲ್ಲಿ ನನ್ನ ಬಾಯಲ್ಲಿ ನೀರುರಿತಿದೆ. ಬನ್ನಿ, ಅಲ್ಲಿರೋ ತಿಳಿ ಹಸಿರೆ ನಮಗೆ ಕರೆಯುತ್ತಿದೆ. ಲೇ ತಿಳಿ ಹಸಿರೆ, ಒಬ್ಬಳೇ ಕುತ್ಕೊಂಡು ಏನು ಮಾಡ್ತಾ ಇದ್ದೀಯಾ? ನನಗೊಂದು ಹಣ್ಣು ಎಸಿದ್ದೀಯಾ? ಪ್ರಭು, ಇವಳು ನನ್ನ ಗೆಳತಿ ತಿಳಿ ಹಸಿರೆ ಅಂತ. ಹಣ್ಣು ತಿನ್ನಲು ಇಲ್ಲಿ ತನಕ ಬಂದಿದ್ದಾಳೆ. ನಿಮಗೆ ಅಭಿನಂದನೆ ಹೇಳುತ್ತಿದ್ದಾಳೆ. ಅಭಿನಂದನೆ ಯಾಕಾಗಿ ಹೇಳ್ತಿದ್ದಾಳೆ ದೇವಿ? ದೇವಿ, ಗಿಳಿ ಹೇಗೋ ಹೇಳಿತು? ಹೋಗಿ ಪ್ರಭು, ನನಗೆ ನಾಚಿಕೆ. ವಿಷಯವೇನೆಂದೇ ತಿಳಿಯಲಿಲ್ಲವಲ್ಲ? ಪ್ರಭು, ಹೇಳು ದೇವಿ. ನೀವು ನಾನು ನೀವು ನಾನು ನೀವು ಕೆಲವೇ ತಿಂಗಳಲ್ಲಿ ಯುವರಾಜನ ತಂದೆಯಾಗುತ್ತಿರಂತೆ. ಹೌದಾ? ಇವೆಲ್ಲ ವಿಷಯಗಳನ್ನು ನನಗೆ ಯಾಕೆ ಹೇಳಲಿಲ್ಲ? ನನಗೂ ಗೊತ್ತಿರಲಿಲ್ಲ ಪ್ರಭು. ಗಿಳಿ ಹೇಳದಿದ್ದಲೇ ಗೊತ್ತಾಯ್ತು. ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಕೂದಲು ಕಿತ್ತುಕೊಳ್ಳಲೆ, ತಲೆಬುರುಡೆ ಚಚ್ಚಿಕೊಳ್ಳಲೆ, ಇನ್ನಿವಳನ್ನು ಹಿಡಿಯುವವರುಂಟೆ. ಮೊದಲೇ ಮದ್ದು ಮಾಟದ ಚೆಲುವೆ. ಇದೂ ಸಾಲದೆಂದು ನನ್ನ ಹೊಟ್ಟೆ ಇರಿಸಕ್ಕೆ ಗರ್ಭಿಣಿ ಬೇರೆ ಆಗಿಬಿಟ್ಟಳು. ಇನ್ನು ಕೇಳಬೇಕೆ? ಅಯ್ಯೋ ಅಯ್ಯೋ. ಹಿಸುಕಬಾರದು, ಹಿಂಡಬಾರದಂಡೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಮಹಾರಾಣಿ. ದೇವರು ಇಂಥವಳಿಗೆ ಒಳ್ಳೆಯದನ್ನು ಮಾಡ್ತಾನೆಂದರೆ ನನಗವನ ಒಳ್ಳೆತನವೇ ಬೇಡ. ಮನುಷ್ಯರಿಗೆ ಬರುವ ಎಲ್ಲಾ ಕೆಟ್ಟ ರೋಗಗಳು ಅವಳ ಗರ್ಭಕ್ಕೆ ಬರಲಿ. ಶಾಂತಳಾಗು. ಕೋಪದಲ್ಲಿ ವಿವೇಕವನ್ನು ಸುಟ್ಟು ಹಾಕಿಕೊಳ್ಳಬೇಡ ತಾಯಿ. ತಾಯಿ? ಹೌದು ತಾಯಿ, ಶಾಂತಳಾಗು ತಾಯಿ. ಇನ್ನೆಲ್ಲಿಯ ಶಾಂತಿ? ದೇವರು ಮಾಡಿದ ಈ ಅನ್ಯಾಯವನ್ನು ನಾನಾದರೂ ಸರಿಪಡಿಸಲೇಬೇಕು. ಮಹಾರಾಣಿಯ ಸಿಟ್ಟಿನ್ನು ಕಡಿಮೆಯಾಗಲಿಲ್ಲವೇ? ಅದಾಗಲೇ ದೊಡ್ಡ ಪ್ರಾಣಿಯಾಗಿ ಬೆಳೆದು ಬೇಟೆಗೆ ಸಿದ್ಧವಾಗಿದೆ. ಇನ್ನು ಯಾರ್ಯಾರ ರಕ್ತವನ್ನು ಹೀರುತ್ತದೆಯೋ ಅಲ್ಲಿಯ ತನಕ ಬೇಕಾದಷ್ಟು ಸಮಯವಿದೆ. ಕುತಂತ್ರಕ್ಕೆಲ್ಲಿ ಸಮಯವಿದೆ ಕಂದ. ಕೋಲ್ ಮಿಂಚಿನಂತೆ ಬರಸಿಡಿಲನ್ನೇರಗಿದ್ದಾಳೆ ಆ ಸವತಿ ಮಹಾರಾಣಿ. ತನ್ನ ತಂದೆಯ ಆಪ್ತನಾದ ಗುಣವಂತನನ್ನು ಕರೆಸಿ ತನ್ನ ತಂದೆಗೆ ಹೋಗಿ ಹೇಳು, ಚಿಕ್ಕ ರಾಣಿ ಗರ್ಭಿಣಿಯಾಗಿದ್ದಾಗಿನಿಂದಲೂ ರಾಜರು ನನ್ನನ್ನು ತಿರಸ್ಕರಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಅವಳ ಮಾತನ್ನು ಕೇಳಿಕೊಂಡು ನನ್ನನ್ನು ನೀರಿಗೆ ತಳ್ಳುವ ಯೋಚನೆಯನ್ನು ಮಾಡಿದ್ದಾರೆ. ತಡ ಮಾಡಿದ್ದಲ್ಲಿ ನನ್ನ ಹೆಣವೂ ತಂದೆ ತಾಯಿಗೆ ಸಿಕ್ಕಲಾರದು ಅಂತ ತನ್ನ ಗಂಡನ ಮೇಲೆ ಯುದ್ಧ ಸಾರಲು ಹೇಳಿ ಕಳಿಸಿದ್ದಾಳೆ. ಆ ಧೃತರಾಷ್ಟ್ರ ಅಂತ ತಂದೆಯೋ ತನ್ನ ಮಗಳ ಕುಲತನವನ್ನು ಅರಿಯದೆ, ಹಿಂದೂ ಮುಂದೂ ಯೋಚಿಸದೆ, ತನ್ನ ಸೈನ್ಯವಷ್ಟೇ ಅಲ್ಲ ಸಾಮಂತ ಪಾಳೆಗಾರರನ್ನು ಕಟ್ಟಿಕೊಂಡು ಅಳಿಯನ ವಿರುದ್ಧ ಯುದ್ಧ ಮಾಡಲು ದಂಡೆತ್ತಿ ಬರುತ್ತಿದ್ದಾರೆ. ಹಾಗಾದರೆ ನಮ್ಮ ರಾಜ
ಮನೆಯ ತುಂಬ ತಂಗಾಳಿಯಂತೆ ಆಡುವ ಕಂದ ಇಂದು ಬಂದಾನೋ ನಾಳೆ ಬಂದಾನೋ ಎಂದು ಕೂತಿರುವಲ್ಲಿಗೆ ಮಹಾರಾಜರು ಹೋಗುತ್ತಾರೆ. ರಾಣಿಗೆ ಹೇಳುತ್ತಾರೆ, ಮಾಂಡಲಿಕರು ನನ್ನ ವಿರುದ್ಧ ದಂಡೆತ್ತಿ ಬರುತ್ತಿದ್ದಾರೆ, ಇವಳನ್ನು ನಿನ್ನ ಜೀವದ ಹಾಗೆ ಕಾಪಾಡಬೇಕು ಎಂದು ಹೇಳಿ ಯುದ್ಧಕ್ಕೆ ಹೊರಡುತ್ತಾರೆ. ರಾಜರು ಯುದ್ಧಕ್ಕೆ ಹೊರಡುವುದೇ ತಡ. ಮಹಾರಾಣಿಯು ಕರಿಷೆ ವಿನಯ ಇಬ್ಬರನ್ನು ಕಟ್ಟಿಕೊಂಡು ಪುಷ್ಪರಾಣಿಯ ಜೊತೆ ಆಟವಾಡುವ ನೆಪದಲ್ಲಿ ಆಕೆ ಗಿಡವಾಗುವ ಆಟಕ್ಕೆ ಕರೆತರುತ್ತಾರೆ. ಕನ್ಯೆ ಕರಗಿ ಚಿಕ್ಕ ಮರ ನಿಂತಿತಣ್ಣ 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 ಆ ಆ ಆ ನೋಡಿದಿರ ಮಹಾರಾಣಿ, ಎಂತಹ ಮುದ್ದು ಮಾಟದ ಚೆಲುವೆ. ಇಷ್ಟು ಸುಂದರವಾದ ಮರವನ್ನು ನಾನು ಇದುವರೆಗೆ ನೋಡಿಲ್ಲ. ಎಲ್ಲಿ ಮಹಾರಾಣಿ, ಎರಡನೇ ಕಲ್ಲನ್ನು ಎಸೆಯಿರಿ. ಸಾವಿರ ಹೂಗಳು ಅರಳಿದ ಬಣ್ಣ ಅರಳಿದ ಬಣ್ಣ ಅರಳಿದ ಬಣ್ಣ ಆ ಆ ಆ ಅಬ್ಬ, ನನ್ನ ಹೃದಯ ಕಾಡುಗಳಾಗೆ ಅರಳಿದೆ. ಮಹಾರಾಣಿ, ಮೂರನೇ ಕಲ್ಲನ್ನು ಎಸೆಯಿರಿ. ಹೂಗಳು ದುರಿ ನೆಲವೆಲ್ಲ ರಂಗಾಯಿತಣ್ಣ 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 ಆ ಆ ಆನಂದದಿಂದ ಆತುರ ತಾಳದೆ ಹೇಳುತ್ತಿದ್ದೇನೆ. ಪುಷ್ಪರಾಣಿ ನಮ್ಮನ್ನು ಅಮೃತದ ಕೊಳದಲ್ಲಿ ಅದ್ದಿಬಿಟ್ಟಳು. ಮಹಾರಾಣಿ, ಮಹಾರಾಣಿ, ಬೇಗನೆ ಕೊನೆ ಕಲ್ಲನ್ನು ಎಸೆಯಿರಿ. ಏನ್ರೆ, ನನಗೆ ಆಜ್ಞೆ ಮಾಡ್ತೀರಾ? ಎಲ್ಲಿ ಯಾವಾಗ ಏನು ಮಾಡಬೇಕೆಂದು ನನಗೆ ತಿಳಿಯದೆ ಮದ್ದು ಮಾಟ ಮಾಡಿ ಮಹಾರಾಜರನ್ನು ವಶೀಕರಣ ಮಾಡಿಕೊಂಡಿದ್ದಳಲ್ಲವಾ? ಇನ್ನಿವಳನ್ನು ಪುನಃ ಪುಷ್ಪರಾಣಿಯನ್ನಾಗಿ ಯಾರು ಮಾಡುತ್ತಾರೆಂದು ನೋಡೋಣ. ಸಖಿಯರೇ, ಮರಕಟುಕರನ್ನು ಕರೆಸಿ ಈ ಮರವನ್ನು ಕಡಿಸಿಬಿಡಿ. ಕೊಡಲಿ ಹಿಡಿದು ಬಂದರು ಕಟುಕರು ಮರ ಕಟುಕರು, ಕೊಡಲಿ ಹಿಡಿದು ಬಂದರು ಕಟುಕರು ಮರ ಕಟುಕರು. ಸಾವಿರ ಹಕ್ಕಿ ಬಂದವು
ಪುಷ್ಪರಾಣಿಯವರು ಅರಮನೆಯಲ್ಲಿ ಇರಲಿಲ್ಲ. ವಿಚಾರಿಸಿದಾಗ ಉಪವನಕ್ಕೆ ಹೋಗಿದ್ದಾರೆಂದು ತಿಳಿಯಿತು. ಯುದ್ಧಕ್ಕೆ ಹೋದರೆ ಮಹಾರಾಣಿಯ ತಂದೆ ಸಹೋದರರೇ ಎದುರು ನಿಂತು ಕಾದಾಡಿದರು. ಮತ್ತೆ ಅರಮನೆಯಲ್ಲಿ ಪುಷ್ಪರಾಣಿಯೂ ಇಲ್ಲ. ಎಲ್ಲವೂ ವಿಚಿತ್ರವಾಗಿದೆ. ಮಂತ್ರಿಗಳೇ, ನೀವು ಅರಮನೆಗೆ ಹೊರಡಿ, ನಾವು ಉಪವನಕ್ಕೆ ಹೋಗಿ ಬರುತ್ತೇವೆ. ಹಾಗೇ ಆಗಲಿ ಪ್ರಭು. ಸೇವಕರೇ, ನೀವು ಮಹಾರಾಜರ ಜೊತೆ ಇರಿ. ಇದೇನಿದು? ಈ ಗಿಳಿ ನನ್ನನ್ನು ಯುದ್ಧದಿಂದ ಹಿಂಬಾಲಿಸುತ್ತಿದೆ ಅಲ್ಲ? ಅಥವಾ ಆ ದಿನ ಹುಣಸೆ ಮರದಲ್ಲಿ ನನಗೆ ಅಭಿನಂದನೆ ಹೇಳಿದ ಗಿಳಿ ಇದೇ ಇರಬಹುದೇ? ಇದರ ಕೂಗಿನ ಅವಸರ ಮತ್ತು ತೀವ್ರತೆ ನೋಡಿದರೆ ಯಾವುದೋ ಆತಂಕದ ವಿಷಯವನ್ನು ಹೇಳುವಂತಿದೆ ಅಲ್ಲ? ಈಗ ಇದು ಏನನ್ನು ಹೇಳುತ್ತಿದೆ? ವನಪಾಲಕ ಪ್ರಭು, ಪುಷ್ಪರಾಣಿಯಲ್ಲಿ ಅರಮನೆಯಲ್ಲಿ ಯಾಕೆ ಪ್ರಭು? ನನ್ನ ಮಗಳು ಅಲ್ಲಿಲ್ಲವೇ? ತವರಿಗೆ ಬಂದಿರುವಳಂತೆ. ಉಪವನದ ಮರಗಳು ಬಾಡಿದಾಗಲೇ ಇಂಥದ್ದೇನ ಅನಾಹುತ ಆಗಿದೆ ಅಂತ ನನಗೆ ಗೊತ್ತಾಯಿತು. ಪುಷ್ಪರಾಣಿ ಖಂಡಿತವಾಗಿಯೂ ಬರಲಿಲ್ಲ ಪ್ರಭು. ಹೃದಯದಲ್ಲಿಟ್ಟುಕೊಂಡು ಕಾಪಾಡುತ್ತೇನೆ ಅಂತ ಹೇಳಿದ್ದೀರಿ. ಖಂಡಿತ ಇನ್ನೇನೋ ದ್ರೋಹ ನಡೆದಿದೆ. ಈ ದ್ರೋಹಕ್ಕೆ ನಾನು ಗುರಿಯಾಗಿದ್ದೇನೆ. ಏನು ಮಾಡಲಿ ವನಪಾಲಕ? ಈ ರಾಜ್ಯದಲ್ಲಿ ತಾವು ಯುದ್ಧಕ್ಕೆ ಹೋದಾಗನಿಂದಲೂ ಅಪಶಕನಗಳಾಗುತ್ತಿವೆ. ಹೆದರಿದ ಹಾಗೆ ಮೋಡಗಳು ಹೊಡುತ್ತಿವೆ, ಕೆರೆ ಬಾವಿಗಳು ಬತ್ತುತ್ತಿವೆ, ಹಕ್ಕಿ ಪಕ್ಷಿಗಳು ಅಸಹಜ ಧ್ವನಿಯಲ್ಲಿ ಕಿರುಚುತ್ತಾ ಹಾರಾಡುತ್ತಿವೆ. ವನಪಾಲಕ, ಈ ಗಿಳಿ ಮಾತ್ರ ನನ್ನನ್ನು ಯುದ್ಧದಿಂದ ಹಿಂಬಾಲಿಸುತ್ತಿದೆ. ಇದರ ಭಾಷೆ ನಿನಗೆ ಅರ್ಥವಾಗುವುದೇ? ಸ್ವಲ್ಪ ಸ್ವಲ್ಪ ಮಗಳು ಅಷ್ಟಿಷ್ಟು ಹೇಳಿಕೊಟ್ಟಿದ್ದಳು. ಕೇಳು. ಕಾಪಾಡಿಕೊಂಡಿವೆ. ಈ ಗಿಳಿ ಆ ಕಲ್ಲನ್ನು ಕಚ್ಚಿಕೊಂಡು ಓಡಾಡುತ್ತಿದೆ. ನೋಡಿ ಪ್ರಭು, ಎಲ್ಲ ಮರಗಳು ಪುಷ್ಪರಾಣಿಯ ಬಗ್ಗೆ ಹೇಳುತ್ತಿವೆ. ಹಾಗಾದರೆ ಕೊಡು ತಾಯಿ. ಹಾಗಾದರೆ ಆ ಮರವನ್ನು ನಮಗೆ ತೋರಿಸುತ್ತೀಯಾ? ಬನ್ನಿ ಪ್ರಭು. ಅಯ್ಯೋ, ಎಂಥ ಪ್ರಮಾದ ಮಾಡಿದೆನು. ನಾನೀಗ ಏನು ಮಾಡಲಿ? ನಾನೀಗ ಏನು ಮಾಡಲಿ? ಆ, ಮಹಾರಾಜರು ಬರುತ್ತಿದ್ದಾರೆ. ಈಗೇನು ಮಾಡಲಿ ನಾನು? ನಾನೀಗೇನು ಮಾಡಲಿ? ಬನ್ನಿ ಪ್ರಭು. ನನ್ನ ದುಷ್ಟತನಕ್ಕೆ ಪುಷ್ಪರಾಣಿ ಮರವಾಗಿದ್ದಾಳೆ. ನಿಮ್ಮನ್ನು ಯುದ್ಧಕ್ಕೆ ಅಟ್ಟಿದವಳು ನಾನೇ. ಪುಷ್ಪರಾಣಿಯನ್ನು ಬಲಿ ತೆಗೆದುಕೊಂಡವಳು ನಾನೇ. ಈ ಪಾಪ ಕೃತ್ಯಕ್ಕೆ ಕೊನೆಯ ಪಕ್ಷ ಗಲ್ಲು ಶಿಕ್ಷೆ ಆದರೂ ಆಗಬೇಕು ಪ್ರಭು. ಈಗೋ ಸಾವಿನ ಕಡೆ ಹೋಗುತ್ತಿದ್ದೇನೆ. ದಯಮಾಡಿ ನೀವು ಮತ್ತು ಪುಷ್ಪರಾಣಿ ನನ್ನನ್ನು ಕ್ಷಮಿಸಿಬಿಡಿ. ತಡೆ ಮಹಾರಾಣಿ, 4ನೇ ಕಲ್ಲು ಇಲ್ಲಿದೆ. ಇದನ್ನು ನೀನೇ ಎಸೆಯಬೇಕು. ಆ, ದೇವರದೇ, ನಾನೀಗ ಸಣ್ಣ ತೃಪ್ತಿಯಿಂದಲಾದರೂ ಸಾಯಬಹುದು. ಕೊಡಿ ಪ್ರಭು. ಮತ್ತೆ ಅವತರಿಸಿದ
ಬಹಳ ಅದ್ಭುತವಾದ ನಾಟಕ. ಮಾನಸ, ತನುಶ್ರೀ, ದಿಗಂತ್, ಪ್ರೀತಮ್, ಹಂಸಿನಿ, ನಿರೀಕ್ಷಾ, ವರ್ಷಧಾರೆ, ಮಧುಸೂದನ್, ಭವ್ಯ, ಅಭಿಜ್ಞಾ, ದೀಕ್ಷಾ, ಶ್ರೇಯ, ಲೇಖನ, ಬಿಂದುಶ್ರೀ, ಕಲ್ಯಾಣ್, ಖುಷಿ, ಸುಮಿತ್ರಾ, ಪ್ರಣತಿ, ಚಿರಣ್, ಉಲ್ಲಾಸ್, ತನೀಶ್, ಲಿಖಿತ್ ರಾಜ್, ಪ್ರೀತಮ್, ಬೆನಕೇಶ್, ತೇಜಸ್, ಸೃಜನ್, ಪ್ರಮುಖ್, ಗೌತಮ್, ಹರ್ಷಿತ್, ಮಧುಮಿತಾ. ಪುಷ್ಪರಾಣಿ ನಾಟಕಕ್ಕೆ ತರಬೇತಿ ನೀಡಿದವರು ಶ್ರೀಯುತ ಸಿದ್ದರಾಜು ಸರ್ ಹಾಗೂ ಸಂಗೀತ ಸಂಯೋಜನೆ ಮಾಡಿದವರು ಪ್ರಜ್ಞಾ ನೀಲಗುಂದ ಮೇಡಮ್. ನಾಟಕಕ್ಕೆ ಕಂಠವನ್ನು ನೀಡಿದ ಮಕ್ಕಳು ಹರ್ಷಿತ್ ಎಂಎನ್, ಮಧುಮಿತಾ ಎಂಎನ್, ಗೌತಮ್ ಎಸ್ ನಾಯಕ್, ಪ್ರಮುಖ್ ಎಸ್ಪಿ, ನಿರೀಕ್ಷಾ ಹಾಗೂ ವರ್ಷಧಾರೆ.